ಹಾಯ್, ವೆಲ್ಕಮ್ ಬ್ಯಾಕ್ ಟು ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ. ಎಲ್ಲರೂ ಡ್ಯೂಟಿಗೆ ಜಾಯ್ನ್ ಆದ್ರಿ ಅನ್ಸುತ್ತೆ. ಈಗ ಯೂಟ್ಯೂಬಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಇದು ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಕೆಲ್ಸಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲರೂ ಜಾಸ್ತಿ ಹುಡ್ಕೋದು ಅಂದ್ರೆ ಗೊತ್ತಿರಲ್ಲ ಯಾರಿಗೂ, ಯೂಟ್ಯೂಬ್ ಮಾತ್ರ ನೋಡ್ತಾ ಇರ್ತೀರಲ್ವಾ. ಯಾರ್ಯಾರು ಯೂಟ್ಯೂಬಲ್ಲಿ ಒಂದು ಚಾನಲ್ ಮಾಡಬೇಕು ಅಂತಿದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿಬಿಡಿ. ಇದರಲ್ಲಿ ಕಂಪ್ಲೀಟು ಮೊಬೈಲಲ್ಲೇ ಮೊಬೈಲಲ್ಲೇ ಏನು ಮೊಬೈಲೇ ಇಟ್ಕೊಂಡಿದ್ದೀವಲ್ಲ, ಮೊಬೈಲಲ್ಲೇ ಹೆಂಗೆ ನಾವು ಚಾನಲ್ ಕ್ರಿಯೇಟ್ ಮಾಡೋದು ಅಂತೇಳಿ ಈಸಿ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ತುಂಬ ಸಿಂಪಲ್, ತುಂಬ ಈಸಿಯಾಗಿದೆ. ಯಾಕಂದರೆ ಯೂಟ್ಯೂಬ್ ಚಾನಲ್ ಇದ್ದರೆ ಮಾತ್ರ ನೀವು ಕಂಟಿನ್ಯೂ ಯೂಟ್ಯೂಬ್ನ ಮಾಡ್ಬೋದು. ಈಗ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಬೇಕು, ಮಾಮೂಲಿ ಮೊಬೈಲಲ್ಲೇ ಮಾಡೋದು ತೋರಿಸ್ತಾ ಇರೋದು ನಿಮಗೆ. ಲ್ಯಾಪ್ಟಾಪ್ ಗೀಪ್ಟಾಪ್ ಯಾವುದೂ ಅಲ್ಲ. ಈಗ ನಿಮಗೆ ಮೊಬೈಲಲ್ಲೇ ಹೆಂಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಏನು ಅಂತೇಳಿ ತುಂಬ ಸಿಂಪಲ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಮಿಸ್ ಮಾಡಿಬಿಡಿ. ಓಕೆ, ಈಗ ನೋಡಿ, ನಾನು ಮೊಬೈಲಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಸ್ಕ್ರೀನ್ ರೆಕಾರ್ಡಿಂಗು ಆನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೊಬೈಲಲ್ಲೇ ಏನು ಸೈಡಿಗೆ ನೋಡ್ತಾ ಇರ್ತೀರಲ್ಲ, ಈ ಸೈಡಿಗೆ ಕಾಣ್ತಾ ಇರುತ್ತೆ ನೋಡಿ, ಮೊಬೈಲಲ್ಲೇ ಯೂಟ್ಯೂಬ್ ಅಂತ ಇದ್ದೇ ಇರುತ್ತೆ. ಅದೇ ಯೂಟ್ಯೂಬಲ್ಲೇ ನೀವು ಇದು ವಿಡಿಯೋ ನೋಡ್ತಾ ಇರ್ತೀರಲ್ವಾ, ಅದೇ ಯೂಟ್ಯೂಬಲ್ಲೇ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಏನೇನಿದೆ, ಹೋಮು, ಶಾರ್ಟ್ಸು, ಸಬ್ಸ್ಕ್ರಿಪ್ಷನ್ನು ಮತ್ತೆ ಯು ಅಂತ ಇದೆ. ಏನು ಯು ಅಂತ ಹೇಳಿ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಏನು ID ಇರುತ್ತೆ ಅದು ಬರುತ್ತೆ. ಇದರಲ್ಲಿ ಮೇಯ್ನು ಅಕೌಂಟ್ಸ್ ಅಂತ ಮೇಲ್ಗಡೆ ಇರುತ್ತೆ. ಅಕೌಂಟ್ಸ್ ಅಂತೇಳಿ ಈ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಅಕೌಂಟ್ಸ್ ಅಂತ ತೋರಿಸುತ್ತೆ. ಬ್ಯಾಕ್ ಬಂದು ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಇದೇ ಸ್ಕ್ರೀನ್ ರೆಕಾರ್ಡ್ ಏನ್ ಕಾಣ್ತಾ ಇದೆ, ನೀಟಾಗಿ ನೋಡ್ಕೊಳ್ಳಿ. ಇಷ್ಟರಲ್ಲಿ ಮೇಲ್ಗಡೆ ಅಕೌಂಟ್ಸ್ ಅಂತ ಇದೆ. ಇದರಲ್ಲಿ ಬೇರೆ ಬೇರೆದೆಲ್ಲದೂ ತೋರಿಸ್ತಾ ಇರುತ್ತೆ ಐಡಿಗಳು. ನಾನು ಅದನ್ನ ಬ್ಲರ್ ಮಾಡಿರ್ತೀನಿ. ಇದರಲ್ಲಿ ಹರೀಶ್ ಶೆಟ್ಟಿ ಲಾಗ್ಸ್, ಅದೇ ನಂದೇ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತಾ ಇದ್ನಲ್ಲ ನಿಮಗೆ, ಅದು ಆ ಯೂಟ್ಯೂಬ್ ಚಾನಲ್ ಅಂತ ಏನಿದೆಯಲ್ಲ ಹರೀಶ್ ಶೆಟ್ಟಿ ಲಾಗ್ಸ್, ಅದ್ರ ಮೇಲ್ಗಡೆ ನೋಡಿ ಅಕೌಂಟ್ಸ್ ಅಂತ ಬಂದು ಪ್ಲಸ್ ಅಂತ ಒಂದು ಮಾರ್ಕ್ ಇದೆ. ಈ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈಗ ನೋಡಿ, ಅದೇನ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಅದು ಲಾಕ್ ಓಪನ್ ಮಾಡಿ ಅಂತ ಕೇಳ್ತಾ ಇದೆ. ಈಗ ಲಾಕ್ ಓಪನ್ ಮಾಡಿದ್ದೀನಿ. ಈಗ ಚೆಕಿಂಗ್ ಇನ್ಫಾರ್ಮೇಶನ್ ಅಂತ ಅದು ಏನ್ ಡೀಟೇಲ್ ಇದೆ ನಮ್ಮ ಫೋನಲ್ಲಿ ಇರೋದು, ಅದು ಡಾಟಾನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಈಗ ಒಂದು ಹೊಸ ಸ್ಕ್ರೀನ್ ಓಪನ್ ಆಯ್ತು. ಇಲ್ಲಿ ಸೈನ್ ಇನ್ ಅಂತ ಕೇಳ್ತಾ ಇದೆ. ಸೈನ್ ಇನ್ ಅಂದ್ರೆ ಹಳೇದು ಇರೋಂಥದ್ದನ್ನ ಓಪನ್ ಮಾಡಿ, ಐಡಿನ ಓಪನ್ ಮಾಡಿ ಒಳಗಡೆ ಹೋಗ್ಲಿಕ್ಕೆ. ಈಗ ಅದ್ರ ಕೆಳಗಡೆ ನೋಡಿ, ಫರ್ಗಟ್ ಮೇಲ್ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಒಂದಿದೆ. ಈ ಕ್ರಿಯೇಟ್ ಅಕೌಂಟ್ ಮೇಲೆ ಫಸ್ಟ್ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ್ರೆ ಮೈ ಪರ್ಸನಲ್ ಯೂಸ್ ಒಂದು, ಮತ್ತೆ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇದೆ. ಇದರಲ್ಲಿ ನೀವು ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ಎ ಗೂಗಲ್ ಅಕೌಂಟ್ ಅಂತ ಹೇಳಿ ಈಗ ಟ್ಯಾಬ್ ಓಪನ್ ಆಗಿದೆ. ಇದರಲ್ಲಿ ಫಸ್ಟ್ ನೇಮು ಮತ್ತೆ ಸರ್ ನೇಮು ಎರಡೂ ಕೇಳ್ತಾ ಇದೆ. ಎರಡೂ ಕೊಡೋ ಹಾಗಿದ್ರೆ ಕೊಡಿ, ಇಲ್ಲ ಅಂದ್ರೆ ಈಗ ನನ್ನ ಹೆಸರು ಹರೀಶು, ನೀವು ಏನ್ ಹೆಸರು ಬೇಕಾದ್ರೆ ಕೊಟ್ಕೊಳ್ಳಿ. ಇದು ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗ್ಲಿಕ್ಕೆ. ಇದು ಫಸ್ಟ್ ನಾವ್ ಏನ್ ಮಾಡ್ತಾ ಇರೋದು, ಕನ್ಫ್ಯೂಸ್ ಆಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ, ಅಲ್ಲಿಂದ ಜಿಮೇಲ್ ನ ಕ್ರಿಯೇಟ್ ಮಾಡ್ತಾ ಇದೆ. ಫಸ್ಟ್ ಜಿಮೇಲ್ ಕ್ರಿಯೇಟ್ ಆದ್ಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗೋದು. ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಕನ್ಫ್ಯೂಸ್ ಆಗ್ಬೇಡಿ. ಈಗ ಫಸ್ಟ್ ಕ್ರಿಯೇಟ್ ಆಗ್ತಾ ಇರೋದು ಜಿಮೇಲ್, ಗೂಗಲ್ ಅಕೌಂಟ್ ಅಂದ್ರೆ ಜಿಮೇಲ್ ಅಂತ ಹೇಳಿ. ಈಗ ಹರೀಶ್ ಅಂತ ಕೊಟ್ಟೆ. ಹರೀಶ್ ಅಂತ ಕೊಟ್ಬಿಟ್ಟು ಕೆಳಗಡೆ ಸರ್ನೇಮ್ ಒಂದಿದೆ, ಸರ್ನೇಮ್ ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ. ಈಗ ನಾನು BLR ಅಂತ ಹಾಕ್ತೀನಿ, ಹರೀಶ್ BLR. ಓಕೆ, ಈಗ ನೆಕ್ಸ್ಟ್ ಆಪ್ಷನ್ ಇದೆ. ನೆಕ್ಸ್ಟ್ ಆಪ್ಷನ್ ಕೊಟ್ಮೇಲೆ ಡೇಟು, ಮಂತ್ ಮತ್ತೆ ಇಯರ್ ಕೇಳ್ತಾ ಇದೆ. ಡೇಟು 18, ಯಾವುದೋ ಒಂದು ನಿಮ್ದು ಯಾವುದು ಡೇಟ್ ಆಫ್ ಬರ್ತ್ ಇದೆ ಅದನ್ನ ಕೊಟ್ಕೊಳ್ಳಿ. ಜುಲೈ, ಇಯರು, ಓಕೆ, ಯಾವುದೋ ಒಂದು ಕೊಟ್ಟಿದ್ದೀನಿ ನಾನು. ನಿಮಗೆ ಯಾವ್ದಿದೆ ಅದನ್ನ ಮಾತ್ರ ಕನ್ಫರ್ಮ್ ಆಗಿ ಕೊಡಿ, ಚೇಂಜ್ ಮಾಡಬೇಡಿ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಮೇಲ್ ಫಿಮೇಲ್ ಕೊಡಿ, ಮೇಲು. ಇದಾದ್ಮೇಲೆ ನೆಕ್ಸ್ಟ್. ಈಗ ಈ ಇನ್ಫಾರ್ಮೇಶನ್ ಫೀಡ್ ಆಗ್ತಾ ಇರುತ್ತೆ ಅದರಲ್ಲಿ. ಈಗ ನೋಡಿ, ಇಲ್ಲಿ ಹಳೇದು ಏನಿದೆ ಅದು ತೋರಿಸ್ತಾ ಇದೆ ನಿಮಗೆ. ಹಳೇದಲ್ಲ ಇದು. ಕ್ರಿಯೇಟ್ ಎ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಇದ್ರ ಬದಲು ಕ್ರಿಯೇಟ್ ಕೆಳಗಡೆ ಏನಿದೆಯಲ್ಲ, ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಜಿಮೇಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಏನ್
ಇಷ್ಟ ಅದನ್ನ ಮಾಡ್ಕೊಳ್ಳಿ. ಈಗ ನಂದು ಹರೀಶ್ ಅಲ್ವಾ, ಹರೀಶ್ ಅಂತ ಹಾಕ್ತೀನಿ. ಹರೀಶ್ ಹಾಕಿ BLR ಅಂತ ಹಾಕ್ತೀನಿ. BLR ಯಾವ್ದು ಬೇಕಾದ್ರೆ ಕೊಟ್ಕೊಳ್ಳಿ. ಇದು ನೆನ್ಪಿಟ್ಕೊಳ್ಳಿ, ನೀವು ಸೇವ್ ಮಾಡ್ತಾ ಇದ್ದೀರಾ ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದು ಸಿಗ್ತಾ ಇಲ್ಲ, ಆಲ್ರೆಡಿ ಇದು ಬೇರೆಯವರಿಗೆ ಆಗಿರುತ್ತೆ. ಈಗ BLR ಬದಲು ಬ್ಯಾಂಕ್ ಅಂತ ಕೊಡ್ತೀನಿ, ಹರೀಶ್ ಬ್ಯಾಂಕ್ ಅಂತೇಳಿ. ಇದನ್ನ ಚೆಕ್ ಮಾಡೋಣ. ನೋಡಿ ಇದು ಕೂಡ ಸಿಗ್ತಾ ಇಲ್ಲ. ಈ ರೀತಿ ಸಿಗ್ದಲೇ ಇರೋದು ಸುಮಾರು ಇರುತ್ತೆ. ಈಗ ನಾನು ಹರೀಶ್ ಡಾಟ್ BANG ಬ್ಯಾಂಕ್ ಅಂತ ಕೊಡ್ತೀನಿ. ಇದು ಮೋಸ್ಟ್ಲಿ ಸಿಗ್ಬೋದು. ಇಲ್ಲ, ಕ್ರಿಯೇಟ್ ಎ ಜಿಮೇಲ್ ಅಡ್ರೆಸ್, ಇದು ಕೂಡ ಆಲ್ರೆಡಿ ಬೇರೆ ತಗೊಂಡಿದ್ದಾರೆ. ಹರೀಶ್ ಶೆಟ್ಟಿ SHETTY.BNG ಬ್ಯಾಂಕ್, ಹರೀಶ್ ಶೆಟ್ಟಿ .BNG ಅಂತ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಇದು ಸಿಗ್ಬೋದು. ಯಾರ ಆಲ್ರೆಡಿ ತಗೊಂಡು ಇದು ಸಿಗ್ತಾ ಇದೆ. ಈಗ ಇಲ್ಲಿ ಬಂದು ಪಾಸ್ವರ್ಡ್ ಕೇಳ್ತಾ ಇದೆ. ಈ ಪಾಸ್ವರ್ಡ್ ನ ಮಿಸ್ ಮಾಡ್ಕೋಬೇಡಿ. ನಿಮಗೇನ್ ನೆನಪಿರುತ್ತೆ ಅಂತದನ್ನ ಟೈಪ್ ಮಾಡ್ಕೊಳ್ಳಿ. ಹರೀಶ್, ನಾನಿಲ್ಲಿ ಬ್ಲರ್ ಮಾಡಿರ್ತೀನಿ, ಇದನ್ನ ತೋರಿಸಬಾರ್ದು, ಹಂಗಾಗಿ ಪಾಸ್ವರ್ಡ್ ಹಾಕೊಂಡಿದ್ದೀನಿ. ಈಗ ಸೇವ್ ಪಾಸ್ವರ್ಡ್ ಕೇಳತ್ತೆ. ಇದು ನಾಟ್ ನೌ ಅಂತ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ನೀವು ಸೇವ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕೇಳತ್ತೆ, ಇಲ್ಲಿ ಕೆಳಗಡೆ ಬಂತು ನೋಡಿ, ರಿವ್ಯೂ ಯುವರ್ ಗೂಗಲ್ ಅಕೌಂಟ್ ಇನ್ಫಾರ್ಮೇಶನ್, ಹರೀಶ್ BLR ಹರೀಶ್ ಶೆಟ್ಟಿ .BNG@gmail.com. ಇದು ನನ್ನ ಜಿಮೇಲ್ ID, ಹರೀಶ್ ಶೆಟ್ಟಿ .BNG bank@gmail.com. ಇದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿದ್ದೀನಿ. ಈಗ ಪ್ರೈವೇಸಿ ಅಂಡ್ ಟರ್ಮ್ಸ್ ಕೇಳ್ತಾ ಇದೆ. ಇದೊಂದ್ಸಲಿ ರೀಡ್ ಮಾಡಂಗಿದೆ, ಪೂರ್ತಿ ಮಾಡ್ಕೊಳ್ಳಿ. ಇಲ್ಲಿ ಐ ಅಗ್ರಿ ಕೊಡ್ಬೇಕು. ಇದನ್ನ ಅಗ್ರಿ ಮಾಡಿದ್ರೆ ಮುಂದಕ್ಕೆ ಅದು ಸ್ಟೆಪ್ಸ್ ತಗೊಂಡೋಗೋದಿಲ್ಲ ಕ್ರಿಯೇಟ್ ಆಗ್ಲಿಕ್ಕೆ ಜಿಮೇಲ್. ಈಗ ನಾವು ಯೂಟ್ಯೂಬ್ ಅಲ್ಲಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಮೊದಲು. ಈಗ ನೋಡಿ ಮತ್ತೆ ಓಪನ್ ಆಯ್ತು. ಈಗ ನಾವು ಯಾವ ಜಿಮೇಲ್ ID ಹೊಸದು ಕ್ರಿಯೇಟ್ ಮಾಡ್ತಾ ಇದ್ವಲ್ಲ, ಆ ಜಿಮೇಲ್ ID ನಲ್ಲೇ ಈಗ ಓಪನ್ ಆಗಿದೆ. ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆ ಜಿಮೇಲ್ ID ನಲ್ಲೇ ಇಲ್ಲಿ ಕೆಳಗಡೆ ಇದೆಲ್ಲಿ ಕಾಣುತ್ತೆ ಅಂದ್ರೆ, ಕೆಳಗಡೆ ಯು ಅಂತ ಇದೆಯಲ್ಲ, ಹೋಮು ಶಾರ್ಟ್ಸ್ ಸಬ್ಸ್ಕ್ರಿಪ್ಷನ್ ಪಕ್ಕ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಹರೀಶ್ BLR ಅಂತ ಕೊಟ್ಟಿದ್ನಲ್ವಾ, ಮೇಲ್ಗಡೆ ಬರ್ತಾ ಇದೆ ನೋಡಿ ಹರೀಶ್ BLR. ಇದರಲ್ಲಿ ಈಗ ಯೂಟ್ಯೂಬ್ ಹೊಸ ಜಿಮೇಲ್ ID ನಲ್ಲಿ ಬಂದಿದೆ. ಓಕೆ, ಕನ್ಫ್ಯೂಸ್ ಆಗ್ಬಿಡಿ ಇಲ್ಲಿ, ಯಾಕಂದ್ರೆ ಯೂಟ್ಯೂಬ್ ಜಿಮೇಲ್ ಎರಡು ಮರ್ಜ್ ಆಗಿ ಆಗ್ತಾ ಇರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸಪರೇಟ್ ಯಾವಾಗ್ಲೂ ಏನಿರುತ್ತೆ, ಜಿಮೇಲ್ ಸಪರೇಟ್ ಆಗಿ ಕ್ರಿಯೇಟ್ ಮಾಡೋದಿರುತ್ತೆ, ಅದನ್ನ ತಗೊಂಬಂದು ಇಲ್ಲಿಗೆ ಹಾಕೋದಿರುತ್ತೆ. ಇಲ್ಲಿ ಯೂಟ್ಯೂಬ್ ಅಲ್ಲೇ ಹೋಗಿ ಹೊಸ ಜಿಮೇಲ್ ID ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಕನ್ಫ್ಯೂಸ್ ಆಗಂಗಿಲ್ಲ, ರಿಪೀಟ್ ನೋಡ್ಕೊಳ್ಳಿ ಇನ್ನೊಂದ್ಸಲಿ. ಈಗ ಏನಾಯ್ತು, ಈಗ ಹೊಸ ಜಿಮೇಲ್ ID ನಲ್ಲೇ ಹರೀಶ್ BLR ಅಂತ ಏನ್ ಹೇಳಿದ್ನಲ್ಲ, ಇದು ಕ್ರಿಯೇಟ್ ಆಗಿದೆ. ಈಗ ಇಲ್ಲಿ ಮೇಲ್ಗಡೆ ಏನ್ ಐಕಾನ್ ಕಾಣ್ತಾ ಇದೆ, ಅಲ್ಲಿ ಅದ್ರ ಕೆಳಗಡೆ ಹರೀಶ್ BLR ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿ, ಕ್ರಿಯೇಟ್ ಎ ಚಾನಲ್. ಈಗ ಇಲ್ಲಿ ಹೊಸ ಹೋಮ್ ಪೇಜ್ ಓಪನ್ ಆಯ್ತು. ಹೌ ಯು ವಿಲ್ ಅಪಿಯರ್ ಅಂತೇಳಿ, ಹೇಗೆ ನಿಮ್ದು ಚಾನಲ್ ಕಾಣುತ್ತೆ ಅಂತೇಳಿ. ಇಲ್ಲಿ ಪಿಕ್ಚರ್ ಕಾಣ್ತಾ ಇದೆ ನೋಡಿ, ಈ ಪಿಕ್ಚರ್ ಅಲ್ಲಿ ಬಂದು, ಈ ಪಿಕ್ಚರ್ ಏನ್ ಕಾಣ್ತಾ ಇದೆಯಲ್ಲ, ಈ ಪಿಕ್ಚರ್ ಅಲ್ಲಿ ನಿಮ್ ಫೋಟೋ ಹಾಕೊಳ್ಳಿ. ಫಸ್ಟ್ ನಿಮ್ನ ಗ್ಯಾಲರಿಲಿ ಓಪನ್ ಮಾಡ್ಕೊಳ್ಳಿ. ಗ್ಯಾಲರಿಲಿ ಓಪನ್ ಮಾಡಿ ಯಾವ್ದಾದ್ರ ನಿಮ್ದು ಒಂದು ಫೋಟೋನ ಹಾಕಿ. ಅದಕ್ಕೆ ನಂದು ಈ ಫೋಟೋ ಹಾಕ್ತಾ ಇದ್ದೀನಿ. ನಂದು ಈ ಫೋಟೋ ಹಾಕ್ತಾ ಇದ್ದೀನಿ. ಸೇವ್ ಎ ಪ್ರೊಫೈಲ್ ಪಿಕ್ಚರ್ ಅಂತ ಇದೆ. ಸೇವ್ ಎ ಪ್ರೊಫೈಲ್ ಪಿಕ್ಚರ್ ಕೊಟ್ರೆ ಪ್ರೊಫೈಲ್ ಪಿಕ್ಚರ್ ಅದು ಸೇವ್ ಆಗ್ತಾ ಇರುತ್ತೆ. ಕೆಳಗಡೆ ಬಂದು ಹರೀಶ್ BLR ಅಂತ ಇದೆ ನೇಮ್ ಅದೇ ಇರಲಿ. ಹ್ಯಾಂಡಲ್ ನೇಮ್ ಚೇಂಜ್ ಬೇಕಾದ್ರೆ ಮಾಡ್ಕೋಬಹುದು. ನೀವು ಯಾವಾಗ್ಲೂ ಸರ್ಚ್ ಅಲ್ಲಿ ಬರುವಂತದ್ದು ಹ್ಯಾಂಡಲ್ ನೇಮೇ ಆಗಿರುತ್ತೆ. ಆ ಹ್ಯಾಂಡಲ್ ನೇಮ್ ಹೊಡೆದ್ಬಿಟ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಹಂಗಾಗಿ ನಿಮಗೆ ಯಾವ್ದು ಬೇಕೋ ಅದು ನೋಡ್ಕೊಳ್ಳಿ. ಫಸ್ಟ್ ಅದು ಅವೈಲೇಬಲ್ ಇದೆಯೋ ಇಲ್ಲ ನೋಡಿ. ಈಗ ಹರೀಶ್ BLR ಬಾರ್ 1 2 3 ಮಾಡ್ತೀನಿ. 1 2 3 ಇದು ಅವೈಲೇಬಲ್ ಇದ್ರೆ ಅವೈಲೇಬಲ್ ತೋರಿಸುತ್ತೆ. ಇದು ಸಿಕ್ತು, ಹರೀಶ್ BLR 1 2 3 ಸಿಕ್ತು. ಈಗ ಇದು ಸೇವ್ ಮಾಡ್ತೀನಿ. ಈಗ ಇದಿಷ್ಟು ಆಯ್ತು. ಏನೇನಾಯ್ತು, ಪಿಕ್ಚರ್ ಸೇವ್ ಮಾಡಿದ್ವಿ, ನೇಮ್ ಆಯ್ತು, ಹ್ಯಾಂಡಲ್ ನೇಮ್ ಕ್ರಿಯೇಟ್ ಆದ್ಮೇಲೆ ಕ್ರಿಯೇಟ್ ಎ ಚಾನಲ್.
ಈಗ ಚಾನಲ್ ಕ್ರಿಯೇಟ್ ಆಗ್ತಾ ಇದೆ. ಈಗ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ, ಈಗ ಚಾನಲ್ ಕ್ರಿಯೇಟ್ ಆಯ್ತು. ಇದು ಎಲ್ಲಿ ಶೋ ಆಗತ್ತೆ ಅಂದ್ರೆ ಕೆಳಗಡೆ ಏನು ಯು ಅಂತ ಇದೆಯಲ್ಲ, ಲಾಸ್ಟ್ ರೈಟ್ ಸೈಡ್ ಟ್ಯಾಬ್, ಇದರಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಹರೀಶ್ BLR ಕೆಳಗಡೆ ಏನಿದೆ, ನಾವೇನು ಹ್ಯಾಂಡಲ್ ನೇಮ್ ಕೊಟ್ಟಿದ್ವಲ್ಲ ಅಟ್ ಹರೀಶ್ BLR 123 ಶೋ ಆಗ್ತಾ ಇದೆ. ಇದು ಬಂದು ನಿಮ್ಮ ಹ್ಯಾಂಡಲ್ ನೇಮು, ಚಾನಲ್ ನೇಮು. ಇದು ನೀವು ಸೇವ್ ಮಾಡಿ ಇಟ್ಕೋಬೇಕು. ಫೋಟೋ ಪಿಕ್ಚರ್ ಇನ್ನೂ ಅದು ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಆಗತ್ತೆ. ಇಲ್ಲಿ ಕೆಳಗಡೆ ಓಪನ್ ಮಾಡಿ. ಈ ಅಕೌಂಟ್ ಸೆಕ್ಷನ್ ಹೋದ್ರೂ ಕೂಡ ತೋರಿಸುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅಕೌಂಟ್ ಸೆಕ್ಷನ್ ಅಲ್ಲಿ ಹೋದ್ರೆ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ತೋರಿಸ್ತಾ ಇದೆ. ಅಲ್ಲಿ ಪ್ರೊಫೈಲ್ ಪಿಕ್ಚರ್ ಇನ್ನೂ ತೋರಿಸ್ತಾ ಇಲ್ಲ, ಅಲ್ಲೂ ಬರುತ್ತೆ. ಈಗ ಇದನ್ನ ಎಡಿಟ್ ಚಾನಲ್ ಆಪ್ಷನ್ ಇದೆ. ಚಾನಲ್ ನ ಎಡಿಟ್ ಮಾಡಿ, ಇನ್ನು ಅದರಲ್ಲಿ ತುಂಬಾ ಸೆಟ್ಟಿಂಗ್ಸ್ ಇರುತ್ತೆ, ತುಂಬಾ ಸೆಟ್ಟಿಂಗ್ಸ್ ಇದೆ, ಏನೇನ್ ಮಾಡ್ಬೇಕು ಏನು ಅಂತೇಳಿ. ಅದರಲ್ಲಿ ಇನ್ನು ನೀವು ಜಸ್ಟ್ ಚಾನಲ್ ಕ್ರಿಯೇಟ್ ಆಗಿರೋದಷ್ಟೇ. ಅದು ಕ್ಯಾಟಗರಿ ವೈಸು ಮತ್ತೆ ತುಂಬಾ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಈಗ ಚಾನಲ್ ಕ್ರಿಯೇಟ್ ಆಗಿದೆ, ಇನ್ನು ಇದರಲ್ಲಿ ಫೋನ್ ನಂಬರ್ ವೆರಿಫಿಕೇಶನ್ ಆಗಬೇಕು. ಫೋನ್ ನಂಬರ್ ವೆರಿಫಿಕೇಶನ್ ಆಗಬೇಕು, ಮತ್ತೆ ವಿಡಿಯೋ ವೆರಿಫಿಕೇಶನ್ ಆಗಬೇಕು. ಈಗ ಒಂದೇ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ತೋರಿಸ್ಲಿಕ್ಕೆ ಆಗಲ್ಲ, ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಲ್ವಾ? ಈಗ ಚಾನಲ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ವಿಡಿಯೋಗೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಬಂದು ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ, ನೆನ್ಪಿಟ್ಕೊಳ್ಳಿ, ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ. ಇದರಲ್ಲಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರುವಂತ ಎಲ್ಲಾ ತರದ ನಿಮಗೆ ಏನು ಟೆಕ್ನಿಕಲ್ ಬೇಸು, ಮೋಟಿವೇಶನಲ್ ಬೇಸು, ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ದಯವಿಟ್ಟು ಈ ಚಾನಲ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ನೆಕ್ಸ್ಟ್ ಇದ್ರದೇ ಪಾರ್ಟ್ ಬರುತ್ತೆ. ನೆಕ್ಸ್ಟ್ ಆ ಪಾರ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ, ಏನೋ ವಿಡಿಯೋ ವೆರಿಫಿಕೇಶನ್ ಹೆಂಗಾಗಬೇಕು, ಏನ್ ಮಾಡ್ತಾರಲ್ಲಿ, ವಿಡಿಯೋ ವೆರಿಫಿಕೇಶನ್ ಎಲ್ಲಾಗತ್ತೆ. ಮತ್ತೆ ನಾವು ಅದು ಮಾಡ್ದಲ್ಲೇ ಇದ್ರೆ ಏನಾಗುತ್ತೆ, ನಾವು ದೊಡ್ಡ ದೊಡ್ಡ ವಿಡಿಯೋಗಳೆಲ್ಲ ಅದು ಹಾಕ್ಲಿಕ್ಕೆ ಆಗೋದಿಲ್ಲ. ವಿಡಿಯೋ ವೆರಿಫಿಕೇಶನ್ ಕಂಪಲ್ಸರಿ ಆಗಬೇಕು, ಮತ್ತೆ ಫೋನ್ ವೆರಿಫಿಕೇಶನ್ ಕೂಡ ಕಂಪಲ್ಸರಿ ಆಗಬೇಕು. ಫೋನ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನೀವು ತಮ್ನೇಲ್ ಹಾಕಕ್ಕಾಗಲ್ಲ, ವಿಡಿಯೋ 15 ನಿಮಿಷದ ಮೇಲಿಂದ ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಇದು ಈಗಿನ ಏನು 2026ನೇ ಇಸ್ವಿನಲ್ಲಿ ಏನು ಸೆಟ್ಟಿಂಗ್ಸ್ ಇದೆ ಆ ರೀತಿ ಕ್ರಿಯೇಟ್ ಮಾಡಿ ತೋರಿಸಿರೋಂಥದ್ದು. ಇದು ಡೈರೆಕ್ಟ್ ಅಲ್ಲೇ ಯೂಟ್ಯೂಬ್ ಅಲ್ಲೇ ಓಪನ್ ಮಾಡಿರೋದು. ಇನ್ನೂ ಬೇಕಾದ್ರೆ ಸಪ್ರೇಟ್, ಕೆಲವರಿಗೆ ಇದು ಅರ್ಥ ಆಗದಲ್ಲೇ ಏನಿಲ್ಲ, ಸಿಂಪಲ್ ಆಗಿ ಇದೆ. ಇನ್ನೊಂದ್ಸಲಿ ನೋಡಿ, ವಿಡಿಯೋನ ರಿವರ್ಸ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ, ತುಂಬಾ ಸಿಂಪಲ್ ಸ್ಟೆಪ್ ಅಲ್ಲೇ ನಿಮಗೆ ಹೇಳಿದೆ. ಯೂಟ್ಯೂಬ್ ಅಲ್ಲೇ ಹೋಗಿ ಯೂಟ್ಯೂಬ್ ಜಿಮೇಲ್ ನ ಕ್ರಿಯೇಟ್ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿರೋದು ನಾನು ನಿಮಗೆ ತೋರಿಸಿರೋದು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸಪರೇಟ್ ಜಿಮೇಲ್ ID ಬೇರೆ ಇದ್ದು ಅದನ್ನ ತಗೊಂಡ್ಬಂದು ಯೂಟ್ಯೂಬ್ ಅಲ್ಲಿ ಅಟ್ಯಾಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಅದು ಬೇರೆ. ಬೇಕು ಅಂದ್ರೆ ಕಮೆಂಟ್ ಮಾಡಿ. ಆ ವಿಡಿಯೋನು ಬೇಕು ಅಂದ್ರೆ, ಈಗ ನಮ್ ಜಿಮೇಲ್ ID ಎಲ್ಲ ಇದೆಯಪ್ಪ, ನಮಗೆ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದ್ರೆ ಸಪರೇಟ್ ವಿಡಿಯೋನೇ ಬೇಕಾದ್ರೆ ಇನ್ನೊಂದು ಮಾಡ್ತೀನಿ. ಓಕೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ. ಓಕೆ, ಬಾಯ್.